ಚಿನ್ನಯ್ಯನನ್ನು ನಿಜವಾಗಿ ತನಿಖೆ ಮಾಡಿದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಚಿನ್ನಯ್ಯನ ಬಾಯಿಂದಲೇ ಬಿಡಿಸಬಹುದು. ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವವರು, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳುವವರು ಸಿಬಿಐ 90 ದಿವಸದಲ್ಲಿ ಅಪೀಲಿಗೆ ಹೋಗಿದ್ದಾರೆ. ಈ ಸಿಬಿಐ ಅಧಿಕಾರಿಗಳು ಯಾವ ದಾಖಲೆಗಳನ್ನು ಯಾಕೆ ಕೊಡ್ಲಿಲ್ಲ? ನೀವು ನಿಜವಾಗಿ ತನಿಖೆ ಮಾಡಿದ್ರೆ, ಆನೆ ಮಾವುತನ ತನಿಖೆ ಮಾಡಿದ್ರೆ, ಚಿನ್ನಯ್ಯನ ತನಿಖೆ ಮಾಡಿದ್ರೆ, ಆನೆ ಮಾವುತ ಯಮುನನನ್ನು ಕೊಂದವರು ಯಾರು, ಸೌಜನ್ಯನನ್ನು ಕೊಂದ ಅತ್ಯಾಚಾರಿಗಳು ಯಾರು ಅಂತ ಅವರಿಗೆ ಸಿಗ್ತದೆ. ನನ್ನ ಇವತ್ತು ಬೇಡಿಕೆ ನನಗೆ ವೇದಿಕೆಯಲ್ಲಿ ಹೇಳಲಿಕ್ಕೆ ಆಗಲಿಲ್ಲ. SIT ತನಿಖೆ ಮುಂದುವರಿಸಬೇಕು. SIT ತನಿಖೆ ಮುಂದುವರಿಸಿದಲ್ಲಿ ನನ್ನ ಬೇಡಿಕೆ, ಇವರು ಹೇಳ್ತಾರೆ ನ್ಯಾಯ ಹೇಗೆ ತೆಗೆಸಿಕೊಡೋದು, ದಾಖಲೆಗಳು ಉಂಟಾ ಅಂತ. ಮೊದಲನೇದಾಗಿ ನಾನು ಹೇಳ್ತೇನೆ, ಆನೆ ಮಾವುತನ ಕೇಸ್ ರಿಓಪನ್ ಮಾಡಬಹುದು. ಯಾಕೆಂದ್ರೆ ರಿಪೋರ್ಟ್ ಹಾಕಿದ್ದಾರೆ. ಆನೆ ಮಾವುತನ ಕೇಸಲ್ಲಿ ಯಮುನಾ ಅತ್ಯಾಚಾರ ಕೊಲೆ ಆದಾಗ ನಾರಾಯಣ್ ಅವರ ಪತ್ನಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆನಂತರ 2023ರಲ್ಲಿ SP ಅವರನ್ನು ಭೇಟಿಯಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ತನಿಖೆ ಮಾಡಬಹುದು ಅಂತ ಹೇಳಿದ್ದಾರೆ. ಆ ಪ್ರಕರಣವನ್ನು ರಿಪೋರ್ಟ್ ಮಾಡಿ ಯಾರು ಇಲ್ಲ, ಸಿಕ್ಲಿಲ್ಲ ಅಂತ ಹೇಳಿದ್ದಾರೆ. ಹಕ್ಕಿ ಪಿಕ್ಕಿ ಜನಾಂಗ ಅಂತ. ಖಂಡಿತವಾಗಿ ಆನೆ ಮಾವುತನ ಕೇಸ್ ಓಪನ್ ಮಾಡಿದ್ರೆ ಅತ್ಯಾಚಾರಿಗಳು ಗೊತ್ತಾಗ್ತದೆ, ಪದ್ಮಲತನ ಕೇಸಿಗೂ ಗೊತ್ತಾಗ್ತದೆ. ಸೌಜನ್ಯ ನಾನು ಕೇಸಲ್ಲಿ ಹೇಳುದು ಎಕ್ವಿಟಲ್ ಕಮಿಟಿ ರಚನೆ ಆಗ್ಬೇಕು. 2023ರಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ನಂತರ ಎಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಆಗ್ಬೇಕು ಅಂತ ಹೇಳುವಾಗ, ಅಯ್ಯೋ ಯೋಗೇಶ್ ಅನ್ನು ಮತ್ತು ಡಾಕ್ಟರ್ ರಶ್ಮಿಯನ್ನು SIT ತನಿಖೆ ಮಾಡಿದ್ರೆ ಸೌಜನ್ಯ ಅತ್ಯಾಚಾರ ಕೊಲೆ ಮಾಡಿದವರು ಯಾರಂತ ಗೊತ್ತಾಗ್ತದೆ. ಮೂರನೇದಾಗಿ ಇವತ್ತು SIT ಅವ್ರ ಹತ್ರ ಹೇಳುದು, ಬುರುಡೆ ತನಿಖೆ ಒಟ್ಟಿಗೆ ನಾನು ಹೋಗಿ SITಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಕಂಪ್ಲೇಂಟ್ ಅಲ್ಲ ಒಂದು ಮನವಿ ಕೊಟ್ಟಿದ್ದೇನೆ, ಚಿನ್ನಯ್ಯನ ರಕ್ಷಣೆ ನೀವು ಮಾಡಬೇಕು ಅಂತ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಇವತ್ತು ಹೇಳ್ತಾ ಇದ್ದೇನೆ, ಯಾಕೆ ಚಿನ್ನಯ್ಯನ ರಕ್ಷಣೆ ಮಾಡಬೇಕು ಅಂತ ನಾನು ಅಲ್ಲಿ ಮನವಿ ಮಾಡಿದ್ದು, ನನಗೆ ಅವತ್ತೇ ಗೊತ್ತಿತ್ತು ಚಿನ್ನಯ್ಯ ಸೌಜನ್ಯನ ಕೇಸಲ್ಲಿ, ಸೌಜನ್ಯನ ಕೊಂಡೋಗಿ ಬಿಸಾಡುವ ಕೇಸಲ್ಲಿ ಚಿನ್ನಯ್ಯನು ಒಬ್ಬ ಇದ್ದಾನೆ. ಚಿನ್ನಯ್ಯನನ್ನು ತನಿಖೆ ಮಾಡಿದ್ರೆ ಇದು ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗ್ತದೆ. ಇವರು ಚಿನ್ನಯ್ಯನಿಗೆ ರಕ್ಷಣೆ ಕೊಡುವುದು ಬಿಟ್ಟು ಚಿನ್ನಯ್ಯನ ಹೆಂಡತಿಯನ್ನು ಕೊಂಡೋಗಿ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಚಿನ್ನಯ್ಯನನ್ನು ನಿಜವಾಗಿ ತನಿಖೆ ಮಾಡಿದ್ರೆ ಸೌಜನ್ಯನ ಅತ್ಯಾಚಾರ ಕೊಲೆ ಮಾಡಿದವರು ಚಿನ್ನಯ್ಯನ ಬಾಯಿಂದಲೇ ಬಿಡಿಸಬಹುದು. ಹಾಗಾಗಿ ನಾನು 3 ಪ್ರಕರಣಗಳಲ್ಲಿ ನಾನು ಈ ಕೇಸನ್ನು ನ್ಯಾಯಯುತವಾಗಿ ಕೊಂಡೋಗ್ಬಹುದು, ತನಿಖೆ ಮಾಡಬಹುದು. ಇವರು ಹೇಳ್ತಾರೆ ಸಂತೋಷ್ ರಾವೇ ನಿರಪರಾಧಿ ಅಂತ ಹೇಳುವವರು, ನಾನೀಗ ಸರ್ಕಾರಕ್ಕೆ ಸವಾಲಾಗ್ತಾ ಇದ್ದೇನೆ. ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವವರು, ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅಂತ ಹೇಳುವವರು ಸಿಬಿಐ 90 ದಿವಸದಲ್ಲಿ ಅಪೀಲಿಗೆ ಹೋಗಿದ್ದಾರೆ. ಅಪೀಲಿಗೆ ಹೋಗುವಾಗ ಒಂದು ವೇಳೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಮಾಡಿ ದಾಖಲೆ ಕೋರ್ಟಿಗೆ ಕೊಡದಿದ್ರೆ ಈ ಸಿಬಿಐ ಅಧಿಕಾರಿಗಳು ಯಾವ ದಾಖಲೆಗಳನ್ನು ಯಾಕೆ ಕೊಡ್ಲಿಲ್ಲ? ಇನ್ನು ಸಹ ನಾನು ಹೇಳುದು, ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೋದದ್ದು ಸರ್ಕಾರ, ವಿಕ್ಟಿಮ್ ನ ಮನೆಯವರಲ್ಲ. ಇಲ್ಲಿ ಕುಸುಮಕ್ಕ ಹೋಗುವ ಅವಶ್ಯಕತೆ ಇಲ್ಲ. ಇನ್ನು ಸಹ ನಿಮ್ಗೆ ಸಂತೋಷ್ನ ಮೇಲೆ ಸಂತೋಷ್ ರಾವ್ ಅಪರಾಧಿ ಅಂತ ಆಗುದಿದ್ರೆ ನೀವು ಹೋಗಿ ಅಂತ ನಾನು ಒತ್ತಡ ಹಾಕ್ತೇನೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮಲ್ಲಿದ್ದ ದಾಖಲೆಗಳನ್ನು ತೋರಿಸಿ. ಸಂತೋಷ್ ರಾವ್ ಅತ್ಯಾಚಾರಿ ಆಗುದಾದ್ರೆ ಸಿಬಿಐಗೆ ಯಾಕೆ ಸುಪ್ರೀಂ ಕೋರ್ಟ್ ಹೋಗಬಾರದು? ದರ್ಶನ್ ಕೇಸಲ್ಲಿ ಸರ್ಕಾರ ಹೋಗುದಾದ್ರೆ ಈ ಸೌಜನ್ಯ ಕೇಸಲ್ಲಿ ಸಹ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಹೇಳ್ತೀರಲ್ಲ ದಾಖಲೆಗಳಲ್ಲ, ಸಿಬಿಐ ಹೋಗಿ ಅಪೀಲ್ ಮಾಡಿ ದಾಖಲೆ ಕೊಡ್ಲಿ, ನಮಗೇನಿಲ್ಲ ಯಾರು ಅತ್ಯಾಚಾರಿ ಅಂತ. ಯಾರು ಅತ್ಯಾಚಾರಿ ಇದ್ರು ನಾವು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಸಂತೋಷ್ ರಾವ್ ಇಷ್ಟು ದೊಡ್ಡ ವ್ಯಕ್ತಿಯ ಇಷ್ಟೆಲ್ಲ ನಾಶ ಮಾಡುದಾದ್ರೆ, ಇಷ್ಟು ತನಿಖಾ ಮಾಡುದಾದ್ರೆ ಆ ಎಲ್ಲ ಪೊಲೀಸ್ನವರು ಆ ತನಿಖೆಯನ್ನು ಯಾಕೆ ಅಡಗಿಸಿಟ್ರು? ಸಂತೋಷ್ ರಾವೇ ಆಗ್ತಿತ್ತಲ್ಲ ಅತ್ಯಾಚಾರಿ ಅಂತ ಇಷ್ಟು ವರ್ಷ ಇಟ್ಟು ಈಗ ಅದನ್ನು ಪವಿತ್ರ ಸಾವು ಅಂತ ಹೇಳುವಾಗ, ಆ ರಿಪೋರ್ಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದು ಸಹ ಒಂದು ಹೆಣ್ಣು ಮಕ್ಕಳನ್ನು ಯಾವ ರೀತಿ ಕೊಂದಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇದ್ರು ಸಹ ಯಾವ್ದೋ ಒಂದು ಮುಟ್ಟಾಳ್ರು ಅದನ್ನು ಫಿಂಗರಿಂಗ್ ಅಂತ ತೋರಿಸುವಾಗ ಸಹ ನಾವು ಮಾತಾಡುದಿಲ್ಲ. ಹೇಳುವಾಗ ಇದು ಸರ್ಕಾರಕ್ಕೆ ಹೇಳಬೇಕಾ, ನಾವು ಪೊಲೀಸ್ ಇಲಾಖೆಗೆ ಹೇಳಬೇಕಾ? ಒಂದು ಹೆಣ್ಣಿಗೆ ಅನ್ಯಾಯ ಆಗುವಾಗ ಬೇರೆ ಏನಿಲ್ಲ, ಸೌಜನ್ಯ ಮುಗೀತು, ಸೌಜನ್ಯನ ಅಮ್ಮನನ್ನಾದ್ರೂ ಬದುಕಲಿಕ್ಕೆ ಬಿಡಿ ಅಂತ ಹೇಳುದು. ಪ್ರತಿದಿನ ಅವರನ್ನು ಕೊಲೆ ಮಾಡ್ತಾ ಇದ್ದಾರೆ. ನಗ್ನವಾಗಿ ಅವರ ಫೋಟೋವನ್ನು ಹಾಕಿ ಮಾಡಿ ಮಾಫ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವಾಗ ಸೌಜನ್ಯನಿಗೆ ನಿಮ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ, ಕನಿಷ್ಠ ಈ ತಾಯಿಗಾದ್ರೂ ಬದುಕಲಿಕ್ಕೆ ಬಿಡ್ಬೇಕಲ್ಲ. ಹಾಗಾಗಿ ನಾನು ಹೇಳ್ತೇನೆ, ನೀವು ನಿಜವಾಗಿ ತನಿಖೆ ಮಾಡಿದ್ರೆ, ಆನೆ ಮಾವುತನ ತನಿಖೆ ಮಾಡಿದ್ರೆ, ಚಿನ್ನಯ್ಯನ ತನಿಖೆ ಮಾಡಿದ್ರೆ, ಆನೆ ಮಾವುತ ಯಮುನನನ್ನು ಕೊಂದವರು ಯಾರು, ಸೌಜನ್ಯನನ್ನು ಕೊಂದ ಅತ್ಯಾಚಾರಿಗಳು ಯಾರು ಅಂತ ಅವರಿಗೆ ಸಿಗ್ತದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.
ನ್ಯಾಯ ಸಿಕ್ಕದಿರೋ ಹೋರಾಟ ಮಾಡ್ಲೇಬೇಕು. ನನಗೆ ಅರ್ಥ ಆಗುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಮ್ಗೆ ಆರ್ಟಿಕಲ್ 19 ಮಾತಾಡುವ ಹಕ್ಕುಂಟು ಅಂತ ಹೇಳ್ತಾರೆ. ಪ್ರತಿಯೊಂದು ಮಾತಾಡಿದ ಕೂಡಲೇ ನಮ್ಗೆ ಕೇಸ್ಗಳ ಮೇಲೆ ಕೇಸ್, 5 ಕೋಟಿ 10 ಕೋಟಿ, ಪುನಃ ಅದನ್ನು ಡೆಫಾಮೇಶನ್ ಆಗುದಾದ್ರೆ ಯಾರಿಗಾದ್ರೆ ಮಾತಾಡ್ಲಿಕ್ಕೆ ಇಲ್ವಾ? ಇವತ್ತು ಸಹ ನಾವು ಹೇಳಿದ್ದೇವೆ, ಒಂದು ವೇಳೆ ಪರ್ಮಿಷನ್ ಕೊಡದಿದ್ರೆ ಕೋರ್ಟಿಗೆ ಹೋಗಿ ಸ್ಟೇ ತಂದ್ರೆ ನಾವೇ ಅಲ್ಲಿ ಹೇಳ್ತೇವೆ ಕೊಂದವರು ಇವರೇ ಅಂತ. ಯಾರು ಸ್ಟೇ ತರ್ತಿದ್ರು? ಯಾರು ಇದಕ್ಕೆ ಪ್ರತಿ ಸಲ ನಾವು ಸೌಜನ್ಯ ಹೋರಾಟ ಮಾಡುವಾಗ ಸ್ಟೇ ತರ್ತಿದ್ರು. ಈ ವರ್ಷ ಸ್ಟೇ ತರುವ ಧೈರ್ಯ ಇಲ್ಲ. ಧೈರ್ಯ ಇರ್ತಿದ್ರೆ ಮಾಡ್ತಿದ್ರೆ ಅಲ್ಲೇ ಉತ್ತರ ನಾವು ಗಂಡಾಘೋಷವಾಗಿ ಸಭೆಯಲ್ಲಿ ಪರ್ಮಿಷನ್ ಹೇಳ್ತಿದ್ದೆವು, ಇವರೇ ಕೊಂದವರು ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.